Hello everyone, welcome to my channel. ಮುಗಿಸಿ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಚಿನ್ಸಿನ ಬಿಡಕ್ಕೆ ಹೋಗ್ತಾ ಇದ್ದೀವಿ ನಾನು ಲಿಖಿತ್ ಪಾಪು ಅವಳು ಊರಿಗೆ. ಸೊ ಮಂಡೆಯಿಂದ ಅವಳು ಟ್ಯೂಷನ್ಸ್ಗೆ ಹೋಗಬೇಕು. ಅವಳು 10th ಆಗಿರೋದ್ರಿಂದ. ಹಾಗೆ ಅವಳು ಸಮ್ಮರ್ ಹಾಲಿಡೇಸ್ ಕೂಡ ಮುಗಿತಾ ಬಂತು. ಸೊ ತುಂಬ ಮಿಸ್ ಮಾಡ್ಕೋತೀವಿ. ನಾನಿಗಿಂತ ಜಾಸ್ತಿ ಪಾಪು ತುಂಬ ಮಿಸ್ ಮಾಡ್ಕೋತಾಳೆ. ಯಾವಾಗಲೂ ಪಾಪು ಅವಳ ಜೊತೆನೇ ಇರ್ತಿದ್ಲು, ಚಿನ್ಸಿ ಅಕ್ಕ ಅಂತ. ಎಲ್ಲೋದ್ರೂ ಅವಳೇ ಬೇಕಿತ್ತು. ಸೊ ಇವತ್ತು ಅವಳು ಹೋಗ್ತಿರೋದ್ರಿಂದ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೋಡಬೇಕು. ರೆಡಿ ಆಗಿ ಏನೇನೆಲ್ಲ ಇವರಿಬ್ಬರನ್ನ ಇಳಿಸ್ಬಿಟ್ಟು ಬನ್ನಿ ರೆಡಿಯಾಗಿ ಅಂತ ಕರೆದರೆ ಇವರಿಬ್ಬರು ಬೆಡ್ ಮೇಲೆ ಆಟ ಆಡ್ತಾ ಕೂತಿದ್ದಾರೆ. ನಾ ಆಗಲೇ ಹೇಳ್ದಾಗೆ ಪಾಪು ತುಂಬ ಮಿಸ್ ಮಾಡ್ಕೋತಾಳೆ ಚಿನ್ಸಿನ. ಯಾಕೆ ಅಂದರೆ ನೋಡಿದ್ರಲ್ಲ ಇದೇ ಥರ ಯಾವಾಗಲೂ ಅವಳ ಜೊತೆ ಆಟ ಆಡಿಕೊಂಡು ಖುಷಿಯಾಗಿರ್ತಾಳೆ. ಸೊ ಪಾಪುಗೂ ಕೂಡ ಒಳ್ಳೆ ಟೈಮ್ ಪಾಸು. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ತುಂಬ ಬೇಜಾರಾಗ್ತಾ ಇದೆ ಈಗಲೂ, ಅದನ್ನೇ ಹೇಳ್ತಿದ್ದೀನಿ. ನಮ್ಮ ಪಾಪುನ ಕೇಳ್ತೀನಿ ಏನು ಅನಿಸುತ್ತೆ ಅಂತ. ಮುದ್ದು ಹೇಳ್ತೀನಿ, ಚಿನ್ಸಿ ಅಕ್ಕ ಹೋಗ್ತಿರೋದು ಬೇಜಾರ ಅಂತ. ಚಿನ್ಸಿ ಅಕ್ಕ ಹೋಗ್ಬೇಕಾ? ಚಿನ್ಸಿ ಅಕ್ಕ ಊರಿಗೆ ಹೋಗ್ತಿದ್ದಾಳೆ, ಹೋಗ್ಬೇಕಾ ಹೋಗ್ಬಾರ್ದಾ? ನೋನು ಅವಳು ಕಳ್ಸೋಕ್ಕೆ ರೆಡಿ ಇಲ್ಲ. ಬಟ್ ನೋಡಿ ಇದೇ ಥರ ಯಾವಾಗಲೂ ಚಿನ್ಸಿಗೆ ಮೇಕಪ್ ಮಾಡೋದು, ಹಿಂಸೆ ಕೊಡೋದು, ಅವಳನ್ನ ತಪ್ಕೊಳ್ಳೋದು, ಮುದ್ದು ಮಾಡೋದು, ಯಾವಾಗಲೂ ಇದೇ ಥರ. ಖುಷಿ ಆಗುತ್ತೆ ಈ ಬಾಂಡಿಂಗ್ ನೋಡಿದ್ರೆ. ನೋಡು ಇವರಿಬ್ರು ಹೇಗೆ ಕಿತ್ತಾಡ್ತಾ ಇದ್ದಾರೆ ಅಂತ ಮಕ್ಳು. ಪಪ್ಪ ಜಗಳ ಎಲ್ಲ ಆದ್ಮೇಲೆ ನನ್ನ ಮಗಳ ಕೈಗೆ ಕೊನೆಗೂ ಅವಳ ಪ್ರೀತಿಯ ಡೋರ ಸಿಕ್ತು. ಈಗ ಅವಳ ಫೈಟಿಂಗ್ ಆಡ್ತಾ ಇದ್ದಾಳೆ. ಅಮ್ಮ ಬೆಳಗ್ಗೆನೇ ಎದ್ದು ಎಗ್ ಬಿರಿಯಾನಿ ಮಾಡಿದ್ರು ಚಿನ್ಸಿಗೋಸ್ಕರ. ಸೊ ಇವಾಗ ಎಗ್ ಬಿರಿಯಾನಿ ತಿನ್ಕೊಂಡು ಹೊರಡ್ತಾ ಇದ್ದಾಳೆ. ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ದಾಳೆ. ಬಾಯ್ ಚಿನ್ಸಿ. ಈಗ ಹೊರಡೋ ಟೈಮ್ ಬಂತು. ಚಿನ್ಸಿನ ಕರ್ಕೊಂಡೋಗಿ ಬಿಡ್ತಿದ್ವಿ. ಬಾಯ್ ಮಮ್ಮಿ. ಬಾಯ್ ಮಮ್ಮಿ.